ನಿಮಗೆ ಸ್ವಾಗತವನ್ನು ಕೊಡ್ತೀನಿ. NMMS ಪರೀಕ್ಷೆ 22-23ರಲ್ಲಿ ಎರಡನೇ ಪತ್ರಿಕೆ ಸ್ಯಾಟಲಿ ವಿಜ್ಞಾನದಲ್ಲಿ ಇವತ್ತು 17ನೇ ಪಾಠ ನಕ್ಷತ್ರಗಳು ಮತ್ತು ಸೌರಮಂಡಲ ಪಾಠದ ಭಾಗ 1ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 25 ಪ್ರಶ್ನೆಗಳನ್ನು ನೋಡೋಣ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಅದ. NMMS ಪರೀಕ್ಷೆ 22-23 ವಿಜ್ಞಾನದನ್ನು ಒತ್ತಿದ್ರೆ ಹಿಂದಿನ ಎಲ್ಲ ಪಾಠಗಳ ವಿಡಿಯೋವನ್ನು ನೋಡ್ಬೋದು. ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆ ವಿಡಿಯೋಗಳಿದ್ದಾವೆ. ಅಷ್ಟೇ ಅಲ್ಲದೆ ಹಿಂದಿ, ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯಪುಸ್ತಕಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ. ಅವುಗಳನ್ನು ಸಹಿತ ನೋಡ್ಬೋದು. ಇದೇ ತರಹದ NMMS ವಿಷಯದ ಸಮಾಜ ವಿಜ್ಞಾನದ ವಿಡಿಯೋಗಳಿದ್ದಾವೆ. ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ, ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ 8ನೇ ತರಗತಿಯ 17ನೆಯ ಪಾಠ ನಕ್ಷತ್ರಗಳು ಮತ್ತು ಸೌರಮಂಡಲದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 25 ಪ್ರಶ್ನೆಗಳು ಹೀಗಿವೆ. ರಾತ್ರಿ ಆಕಾಶದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಕಾಯ ಯಾವುದು ಅಂತ ಕೇಳಿದ್ದಾರೆ. ಸೊ ರಾತ್ರಿ ಆಕಾಶದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಕಾಯ ಚಂದ್ರ ಅಂತಕ್ಕಂಥದ್ದು ರೈಟ್ ಆನ್ಸರ್. ಆಕಾಶ ಕಾಯಗಳು ಎಂದರೇನು ಅಂತ ಇದೆ. ಆಕಾಶದಲ್ಲಿನ ಗ್ರಹಗಳು, ನಕ್ಷತ್ರಗಳು, ಚಂದ್ರ ಮುಂತಾದವುಗಳನ್ನು ಏನಂತ ಕರೀತಾರಪ್ಪ ಅಂದರೆ ಆಕಾಶ ಕಾಯಗಳು ಅಂತ ಕರೀತಾರೆ. ಪ್ರಶ್ನೆ 3, ಆಕಾಶದಲ್ಲಿ ಮಿನುಗದೇ ಇರುವ ಕಾಯಗಳಿಗೆ ಏನಂತ ಕರೀತಾರೆ. ಸೊ ಯಾವ ಕಾಯಗಳು ಮಿನುಗ್ತಾವ ಅವುಗಳನ್ನು ನಕ್ಷತ್ರಗಳು ಅಂತ ಕರಿತೀವಿ. ನಕ್ಷತ್ರಗಳು ಹೊಳಿತಾವ, ಮಿನುಗ್ತಾವ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಆಕಾಶದಲ್ಲಿ ಮಿನುಗದೇ ಇರ್ತಕ್ಕಂಥದ್ದು, ಹೊಳೆಯದೇ ಇರ್ತಕ್ಕಂಥ ಕಾಯಗಳಿಗೆ ಏನಂತ ಕರೀತಾರೆ? ಗ್ರಹಗಳು ಅಂತ ಕರೀತಾರೆ. ಪ್ರಶ್ನೆ 4, ಆಕಾಶ ಕಾಯಗಳು ಮತ್ತು ಸಂಬಂಧಿತ ವಿದ್ಯಮಾನಗಳ ಅಧ್ಯಯನ ಮಾಡುವ ಶಾಖೆ ಯಾವುದು ಅಂತ ಕೇಳಿದ್ದಾರೆ. ಖಗೋಳ ವಿಜ್ಞಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಯಾಕಂದರೆ ಈ ಆಕಾಶ ಕಾಯಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡ್ತಕ್ಕಂಥ ವಿಶೇಷವಾದ ಶಾಖೆಗೆ ಏನಂತ ಕರೀತಾರೆ? ಖಗೋಳ ವಿಜ್ಞಾನ ಅಂತ ಕರೀತಾರೆ. ಪ್ರಶ್ನೆ 5, ದಿನದರ್ಶಿಕೆಗಳು ಮತ್ತು ಪಂಚಾಂಗಗಳನ್ನು ರೂಪಿಸಲು ಸಹಾಯಕವಾಗಿರುವ ಅಂಶಗಳು ಯಾವುವು? ಅಂದರೆ ಹಿಂದಿನ ಕಾಲದಲ್ಲಿ ಬಹಳಷ್ಟು ಜನ ಪುರೋಹಿತರು ಏನು ಮಾಡ್ತಿದ್ರಪ್ಪ ಅಂದ್ರೆ ದಿನದರ್ಶಿಕೆ ಮತ್ತು ಪಂಚಾಂಗಗಳನ್ನು ರಚಿಸ್ತಿದ್ರು. ಬಟ್ ಅವು ಯಾವುದರ ಮೇಲೆ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಅವರು ಒಂದು ದಿನದರ್ಶಿಕೆ ಮತ್ತು ಪಂಚಾಂಗಗಳನ್ನು ರಚಿಸಲಿಕ್ಕೆ ಸೂರ್ಯ, ನಕ್ಷತ್ರಗಳು, ಚಂದ್ರ ಮತ್ತು ಗ್ರಹಗಳ ಚಲನೆ ಇವೆಲ್ಲ ಏನಾಗಿತ್ತಪ್ಪ ಅಂದ್ರೆ ಬಹಳಷ್ಟು ಸಹಾಯಕವಾಗಿ ತೆಗೆದುಕೊಂಡಿದ್ರು. ಪ್ರಶ್ನೆ 6, ಪೂರ್ಣವಾಗಿ ಚಂದ್ರನ ಆಕಾರ ಗೋಚರಿಸುವ ದಿನ ಯಾವುದು? ಇಲ್ಲಿ ಹುಣ್ಣಿಮೆ ದಿನ ಏನಾಗ್ತಾನಪ್ಪ ಅಂದ್ರೆ ಚಂದ್ರ ಪೂರ್ಣವಾಗಿ ಏನು ಮಾಡ್ತಾನೆ? ತನ್ನ ಆಕಾರದಲ್ಲಿ ಗೋಚರಿಸ್ತಾನೆ. ಪ್ರಶ್ನೆ 7, ಸರಿಯಾಗಿ 15ನೇ ದಿನ ಚಂದ್ರ ಅಗೋಚರವಾಗುವ ದಿನಕ್ಕೆ ಏನಂತ ಕರೀತಾರೆ? ಅಮಾವಾಸ್ಯೆ ಅಂತ ಕರೀತಾರೆ. ಅಂದ್ರೆ 15ನೇ ದಿನ. ಸೊ ಚಂದ್ರ ಏನಾಗ್ತಾನಪ್ಪ ಅಂದ್ರೆ ಅಗೋಚರ ಆಗ್ತಾನೆ, ಚಂದ್ರಮ ಕಾಣೋದೇ ಇಲ್ಲ. ಸೊ ಕಗ್ಗತ್ತಲು ಏನಾಗಿರ್ತದಪ್ಪ ಅಂದ್ರೆ ಆವರಿಸಿರ್ತದ. ಸೊ ಅದನ್ನೇ ಯಾವ ದಿನ ಅಂತ ಕರಿತೀವಿ? ಅಮಾವಾಸ್ಯೆ ದಿನ ಅಂತ ಕರಿತೀವಿ. ಪ್ರಶ್ನೆ 8, ಬಾಲಚಂದ್ರ ಎಂದರೇನು ಅಂತ ಕೇಳಿದರೆ ಅಮಾವಾಸ್ಯೆಯ ಮರುದಿನ ಚಂದ್ರನ ಸ್ವಲ್ಪ ಭಾಗವು ಆಕಾಶದಲ್ಲಿ ಗೋಚರಿಸ್ತದ, ಅದನ್ನೇ ಬಾಲಚಂದ್ರ ಅಂತ ಕರೀತಾರೆ. ಪ್ರಶ್ನೆ 9, ಚಂದ್ರನ ಬಿಂಬಾವಸ್ಥೆ ಎಂದರೇನು? ಒಂದು ತಿಂಗಳಲ್ಲಿ ಗೋಚರಿಸುವ ಚಂದ್ರನ ಪ್ರಕಾಶಮಾನವಾದ ವಿವಿಧ ಆಕಾರಗಳನ್ನು ಚಂದ್ರನ ಬಿಂಬಾವಸ್ಥೆ ಅಂತ ಕರಿತೀವಿ. ಅಂದರೆ ಒಂದು ತಿಂಗಳಲ್ಲಿ ಚಂದ್ರ ಯಾವ ಯಾವ ಆಕಾರದಲ್ಲಿ, ಗಾತ್ರದಲ್ಲಿ ಗೋಚರಿಸ್ತಲ್ಲ ಅದಕ್ಕೆಲ್ಲ ಏನಂತ ಕರೀತಾರೆ? ಚಂದ್ರನ ಬಿಂಬಾವಸ್ಥೆ ಅಂತ ಕರೀತಾರೆ. ಪ್ರಶ್ನೆ 10, ಚಂದ್ರನ ಮೇಲೆ ಇಳಿದ ಮೊದಲ ಮಾನವ ಯಾರು? ಇಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ಬರ್ತಾನೆ. ಸೊ ಈ ನೀಲ್ ಆರ್ಮ್ಸ್ಟ್ರಾಂಗ್ನೇ ಚಂದ್ರನ ಮೇಲೆ ಇಳಿದ ಮೊದಲ ಮಾನವ ಅಂತ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾನೆ. ಪ್ರಶ್ನೆ 11, ಸೂರ್ಯ ಭೂಮಿಯಿಂದ ಎಷ್ಟು ದೂರದಲ್ಲಿದ್ದಾನೆ? ಇಲ್ಲಿ 150 ಮಿಲಿಯನ್ ಕಿಲೋಮೀಟರ್ ಅಂತ ಹೇಳ್ತಾರೆ. 150 ಮಿಲಿಯನ್ ಕಿಲೋಮೀಟರ್ ಸೂರ್ಯ ಭೂಮಿಯಿಂದ ಏನಾಗಿದ್ದಾನಪ್ಪ ಅಂದ್ರೆ ಇಷ್ಟು ದೂರದಲ್ಲಿ ಇದ್ದಾನ. ಪ್ರಶ್ನೆ 12, ಜ್ಯೋತಿರ್ವರ್ಷ ಎಂದರೇನು? ಅತ್ಯಂತ ಹೆಚ್ಚಿನ ದೂರಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಏಕಮಾನವನ್ನೇ ಏನಂತ ಕರೀತಾರೆ ವಿದ್ಯಾರ್ಥಿಗಳೇ? ಜ್ಯೋತಿರ್ವರ್ಷ ಅಂತ ಕರೀತಾರೆ. ಪ್ರಶ್ನೆ 13, ಬೆಳಕಿನ ವೇಗ ಸೆಕೆಂಡಿಗೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತೇ ಇದೆ ವಿದ್ಯಾರ್ಥಿಗಳೇ, ಬೆಳಕಿನ ವೇಗ ಸೆಕೆಂಡಿಗೆ ಎಷ್ಟದಪ್ಪ ಅಂದ್ರೆ 3 ಲಕ್ಷ ಕಿಲೋಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 14, ಸೂರ್ಯನ ನಂತರದ ಹತ್ತಿರದ ನಕ್ಷತ್ರ ಯಾವುದು ಅಂತ ಕೇಳಿದ್ದಾರೆ. ಪ್ರಾಕ್ಸಿಮಾ ಸೆಂಟಾರಿ ಅಂತ ಹೇಳ್ತಾರೆ.
ಸೂರ್ಯನ ನಂತರ ಹತ್ತಿರದ ನಕ್ಷತ್ರ ಅಂತಕ್ಕಂಥದ್ದು ಆಗದ. ಭೂಮಿಯಿಂದ ಸೂರ್ಯನಿಗೆ ಇರುವ ಅಂತರ ಎಷ್ಟು ಅಂತ ಕೇಳಿದಾರ. 8 ಜ್ಯೋತಿರ್ನಿಮಿಷ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನಕ್ಷತ್ರ ಪುಂಜ ಎಂದರೇನು? ಗುರುತಿಸಬಹುದಾದ ಆಕಾರದ ನಕ್ಷತ್ರಗಳ ಗುಂಪಿಗೆ ನಕ್ಷತ್ರ ಪುಂಜ ಅಂತ ಕರೀತಾರ. ಬೇಸಿಗೆಯಲ್ಲಿ ರಾತ್ರಿಗೂ ಮೊದಲು ಕಾಣುವ ಪ್ರಸಿದ್ಧ ನಕ್ಷತ್ರ ಪುಂಜ ಯಾವುದು? ಸಪ್ತರ್ಷಿ ಮಂಡಲ. ವಿಶೇಷವಾಗಿ ಬೇಸಿಗೆಯಲ್ಲಿ ರಾತ್ರಿಗೂ ಮೊದಲೇ ಇದೇನಾಗ್ತದಪ್ಪ ಅಂದ್ರೆ ಸಪ್ತರ್ಷಿ ಮಂಡಲ ಅಂತಕ್ಕಂಥ ನಕ್ಷತ್ರ ಪುಂಜ ಕಾಣಿಸಿಕೊಳ್ತದ. ಯಾವ ನಕ್ಷತ್ರ ಪುಂಜವನ್ನ ಬಿಗ್ ಡಿಪ್ಪರ್, ದೊಡ್ಡ ಕರಡಿ ಅಥವಾ ಸಪ್ತರ್ಷಿ ಅಂತ ಕರೀತಾರ ಅಂತ ಕೇಳಿದಾರ. ಓಕೆ, ಸೊ ಇಲ್ಲಿ ಸಪ್ತರ್ಷಿ ಮಂಡಲ ಅಂತ ಬರ್ತದ. ಇದಕ್ಕೆ ಬಿಗ್ ಡಿಪ್ಪರ್ ಅಂತ ಕರೀತಾರ, ದೊಡ್ಡ ಕರಡಿ ಅಥವಾ ಸಪ್ತರ್ಷಿ ಅಂತಲೂ ಕೂಡ ಕರೀತಾರ. ಸಪ್ತರ್ಷಿ ಮಂಡಲದಲ್ಲಿರುವ ಪ್ರಮುಖ ನಕ್ಷತ್ರಗಳ ಸಂಖ್ಯೆ ಎಷ್ಟು ಕೇಳಿದಾರ. ಈ ಸಪ್ತರ್ಷಿ ಮಂಡಲದಲ್ಲಿ ಒಟ್ಟು ಎಷ್ಟು ನಕ್ಷತ್ರಗಳಿದಾವಪ್ಪ ಅಂದ್ರೆ 7 ನಕ್ಷತ್ರಗಳು ಇದಾವ. ಧ್ರುವ ನಕ್ಷತ್ರವು ಯಾವ ಗೋಳದಲ್ಲಿ ಗೋಚರಿಸೋದಿಲ್ಲ ಅಂತ ಕೇಳಿದಾರ. ಇಲ್ಲಿ ಧ್ರುವ ನಕ್ಷತ್ರ ಮುಖ್ಯವಾಗಿ ಅದು ದಕ್ಷಿಣ ಗೋಳಾರ್ಧದಲ್ಲಿ ಬರ್ತದೆ. ಈ ದಕ್ಷಿಣ ಗೋಳಾರ್ಧದಲ್ಲಿ ಈ ಧ್ರುವ ನಕ್ಷತ್ರ ಏನಾಗೋದಿಲ್ಲಪ್ಪ ಅಂದ್ರೆ ಗೋಚರಿಸೋದಿಲ್ಲ. ಚಳಿಗಾಲದ ಸಂಧ್ಯಾಕಾಲದ ನಂತರ ಕಾಣುವ ಪ್ರಸಿದ್ಧ ನಕ್ಷತ್ರ ಪುಂಜ ಯಾವುದು? ಇದನ್ನ ಲುಬ್ಧಕ ಅಂತ ಕರೀತಾರೆ. ಅಂದ್ರೆ ಚಳಿಗಾಲದಲ್ಲಿ ಸಂಧ್ಯಾಕಾಲದ ನಂತರ. ಓಕೆ, ಸೊ ಇದು ಕಾಣ್ತದ. ಸೊ ಇದನ್ನೇ ಲುಬ್ಧಕ ನಕ್ಷತ್ರ ಪುಂಜ ಅಂತಾರ. ಈ ಲುಬ್ಧಕಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಮಹಾವ್ಯಾಧ ಅಂತಲೂ ಕೂಡ ಹೇಳ್ತಾರೆ. 22 ಲುಬ್ಧಕ ಹೊಂದಿರುವ ನಕ್ಷತ್ರಗಳ ಸಂಖ್ಯೆ ಎಷ್ಟು? ಸೊ ಲುಬ್ಧಕ ಅದು 7 ಅಥವಾ 8 ನಕ್ಷತ್ರಗಳನ್ನ ಹೊಂದದ. ಯಾವ ನಕ್ಷತ್ರ ಪುಂಜವನ್ನ ಬೇಟೆಗಾರ ಅಂತ ಕರೀತಾರಂತ ಕೇಳಿದ್ದಾರೆ. ಲುಬ್ಧಕ ನಕ್ಷತ್ರ ಪುಂಜವನ್ನ ಏನಂತ ಕರೀತಾರಪ್ಪ ಅಂದ್ರೆ ಬೇಟೆಗಾರ ಅಂತ ಕರೀತಾರ. ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆ. ಸೊ ಸೀರಿಯಸ್ ಅಂತ ಬರ್ತದ. ಸೀರಿಯಸ್ ಅಂತಕ್ಕಂಥದ್ದು ಅತಿ ಪ್ರಕಾಶಮಾನವಾದ ನಕ್ಷತ್ರ ಆಗದ. ಲುಬ್ಧಕದ ಬಳಿ ಇರುವ ನಕ್ಷತ್ರ ಯಾವುದು? ಸೀರಿಯಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಷ್ಟು ಈ ವಿಡಿಯೋದಲ್ಲಿ 17ನೇ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 25 ಕ್ವಶನ್ ನೋಡಿವಿ. ನೆಕ್ಸ್ಟ್ ಪಾರ್ಟನ್ನು ಕೂಡ ಲೈನ್ ಅಪ್ ಮಾಡಿದ್ದೀವಿ. ಆ ವಿಡಿಯೋವನ್ನು ಸಹಿತ ತಾವು ತಪ್ಪದೇ ಆಗಿ ನೋಡಬೇಕು ಅಂತ ಹೇಳ್ತಾ, ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತಾ ಇದೆ.